ಸೊ ಖಂಡಿತ ಇದು ಟ್ರೂ ಪ್ರೋಗ್ರೆಷನ್ ಇರಲ್ಲ. ಯೂಶಲಿ ಮೈನಸ್ ನಂಬರ್ ಇರೋ ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ಫಾಲ್ಸ್ ಆಗಿ ಜಾಸ್ತಿ ನಂಬರ್ ಕಾಣಿಸ್ಕೊಳ್ಳುತ್ತೆ. ಬಟ್ ದಿಸ್ ಇಸ್ ಬಿಕಾಸ್ ದೇ ಆರ್ ಸ್ಟ್ರೈನಿಂಗ್ ದೇರ್ ಐಸ್. ಸೊ ಖಂಡಿತ ಗ್ಲಾಸಸ್ ಅಂತೂ ಚೇಂಜ್ ಮಾಡಬೇಡಿ. ಆ್ಯಂಡ್ ಪ್ಲಸ್ ಟೇಕ್ ಸಮ್ ಪ್ರಿಕಾಷನ್ಸ್. ಮತ್ತು ಬ್ರೇಕ್ ಕೊಟ್ಟಾಗ ತಕ್ಷಣ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ. ಸೊ ಆದಷ್ಟು ಇದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಆಲ್ರೆಡಿ ಓದೋದ್ರಿಂದ ಕಣ್ ಸ್ಟ್ರೈನ್ ಆಗುತ್ತೆ. ಆ್ಯಂಡ್ ಇನ್ ಅಡಿಷನ್ ಬ್ರೇಕ್ ಕೊಟ್ಟಾಗ ಅಗೇನ್ ಇಫ್ ದೇ ಲುಕ್ ಎಟ್ ಮೊಬೈಲ್ ಆರ್ ಟಿ ವಿ, ಖಂಡಿತ ಕಣ್ಣಿಗೆ ರೆಸ್ಟೇ ಸಿಗೋದಿಲ್ಲ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಈ ಥರ ಬ್ರೇಕ್ ತೊಗೊಂಡಾಗ ಆದಷ್ಟು ದೂರದಲ್ಲಿ ಇರೋದು ಏನಾದರೂ ನೋಡಬೇಕು. ಸೊ ವಿಂಡೋ ಆಚೆನೋ ಅಥವಾ ಲೆಟ್ ದೆಮ್ ಟೇಕ್ ಅ ವಾಕ್ ಇನ್ ದ ಪಾರ್ಕ್. ಸೊ ಇದರಿಂದ ಮೈಂಡಿಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ ಆ್ಯಂಡ್ ಅವ್ರ ಕಣ್ಣಿಗೂ ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ್ಯಂಡ್ ಒಳ್ಳೆ ಲೈಟಿಂಗಲ್ಲಿ ಓದಬೇಕು. ಆದಷ್ಟು ಡಿಸ್ಟೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಇದೆಲ್ಲ ಪ್ರಿಕಾಷನ್ಸ್ ಅವ್ರು ತೊಗೊಂಡ್ರೆ ಕಣ್ಣ ಮೇಲೆ ಸ್ಟ್ರೈನ್ ಬೀಳೋದು ಕಡಿಮೆ ಆಗುತ್ತೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಗುಡ್ ಹೆಲ್ತ್. ಖಂಡಿತ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಎಲ್ಲ ಮಾಡಿದ್ರೆ ದೇರ್ ಐಸ್ ಆಲ್ಸೋ ವಿಲ್ ಬಿ ಹೆಲ್ದಿ ಆ್ಯಂಡ್ ದೇ ವಿಲ್ ಆಲ್ಸೋ ಬಿ ಹೆಲ್ದಿ ಆ್ಯಂಡ್ be able to take the strain of exams.